ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೀವು ನಿಮ್ಮ ಪರ್ಸನ್ ಬಗ್ಗೆ ವಿಪರೀತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ? ಹಾಗೆಯೇ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಿ, ಓಕೆನಾ? ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ತಿಂಗಳು ನಡೀತಿರೋಂಥ ಹುಣ್ಣಿಮೆ ದಿನ ರಿಚುವಲ್ಸ್ ನಡೀತಾ ಇದೆ. ರಿಲೇಷನ್ಶಿಪ್ ವಿಷಯವಾಗಿ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ, ಓಕೆನಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಈ ವೀಕ್ವರೆಗೆ ಮಾತ್ರ ನಿಮಗೆ ಬುಕ್ಕಿಂಗ್ ಓಪನ್ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ, ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ಓಕೆ? ಆ್ಯಂಡ್ ಈ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಇನ್ನೊಂದು ಚಾನಲ್ಗೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ತಿದ್ದೀರಾ. ಆದರೂ ನಾನು ತುಂಬ ಜನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ಲಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ತುಂಬ ಜನ ಈ ಒಂದು ವಿಡಿಯೋದಲ್ಲಿ ಅಥವಾ ಈ ಚಾನಲಲ್ಲಿ ತುಂಬ ಜನ ಕಮೆಂಟಲ್ಲಿ ತಿಳಿಸ್ತೀರಾ, ಮ್ಯಾಮ್ ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ ಅಂತ. ಇಲ್ಲಲ್ಲ, ಆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲಲ್ಲಿ ಏನು ಕಮೆಂಟ್ ಇರುತ್ತೆ ಅಲ್ವಾ, ಅಲ್ಲಿ ನೀವು ಹೋಗಿ ಕಮೆಂಟ್ ಮಾಡಿ ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋಗಳು ಏನಿದೆ ಅಂಥೇಳಿ. ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ, ಆ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ರಿಕ್ವೆಸ್ಟ್ ಮಾಡಿ, ಓಕೆ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನ 3 ಬಾರಿ ಹೇಳಿ. ನಿಮ್ಮ ಹಾಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ರೀಸೆಂಟಾಗಿ ಅವರ ಒಂದು ಕನಸು ನಿಮಗೆ ಬಂದಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂದರೆ ನಿಮ್ಮ ಕನಸಲ್ಲಿ ಅವರು ಬಂದಿದ್ದಾರೆ ಅನ್ನುವಂಥದ್ದು, ಓಕೆ? ಇಲ್ಲಿ ಸಮಥಿಂಗ್ ಅವರು ನಿಮ್ಮ ಕನಸಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಿರೋ ಥರ ಅಥವಾ ಸಮಥಿಂಗ್ ನಿಮ್ಮ ಹತ್ರ ಜಗಳ ಮಾಡೋ ಥರ ಅಥವಾ ಏನೋ ಒಂದು ಅವ್ರ ಮನಸ್ಸಲ್ಲಿರೋಂಥ ಫೀಲಿಂಗ್ಸ್ನ ಭಾವನೆನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ, ಓಕೆ? ಯಾ, ಓಕೆ. ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವರು ಅವರ ಕೆರಿಯರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಅವ್ರ ಕೆರಿಯರಲ್ಲಿ ಸಮಥಿಂಗ್ ಅಚೀವ್ ಮಾಡಬೇಕು ಅನ್ನೋವಂಥ ಒಂದು ಎನರ್ಜಿಲಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಹತ್ರ ಅವರು ತುಂಬ ಸಲ ಶೇರ್ ಮಾಡ್ಕೊಂಡಿರ್ಬೋದು, ನನ್ನ ಲೈಫಲ್ಲಿ ಈ ಥರ ಇರಬೇಕು ಅಥವಾ ಈ ಥರ ಲೈಫ್ನ ನಾನು ಲೀಡ್ ಮಾಡಬೇಕು ಅಥವಾ ಸಮಥಿಂಗ್ ಅವರ ಗೋಲ್ಸ್ಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ಅದನ್ನು ನಾನು ಅಚೀವ್ ಮಾಡಬೇಕು ಅಂತ ಹೇಳಿ ಇರ್ಬೋದು. ಅಥವಾ ಸಮಥಿಂಗ್ ಅವರ ಒಂದು ಡ್ರೀಮ್ಸ್ ಏನಿತ್ತು, ಅವ್ರ ಅಚೀವ್ಮೆಂಟ್ ಏನಿತ್ತು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವರ ಲೈಫ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ, ಓಕೆ? ಯಾ, ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಿರೋ ಅಂಥದ್ದು ಒಂದು ಪ್ರಶ್ನೆ ಥರ ನಿಮಗೆ ಕೇಳ್ತಾ ಇದ್ದಾರೆ ಅಥವಾ ಸಮಥಿಂಗ್ ಇಲ್ಲಿ ನಿಮಗೆ ಆರ್ಡರ್ ಥರನೂ ಅನ್ಬೋದು ಅಥವಾ ಪ್ರಶ್ನೆ ಥರನೂ ಅನ್ಬೋದು. ಇಲ್ಲಿ ನೀವು ಈ ಥರ ಸಮಥಿಂಗ್ ಇಲ್ಲಿ ಅವ್ರಿಗೆ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ಆಗಿದೆ ಅಥವಾ ಲಾಸ್ಟ್ ಟೈಮಲ್ಲಿ ನೀವು ಅವ್ರಿಗೆ ಏನು ಮಾತನ್ನ ಹೇಳಿದ್ದೀರಾ ಅದು ನಿನ್ನ ಮನಸ್ಸಿಂದ ಹೇಳಿದೆಯಾ ಅನ್ನೋಂಥ ಒಂದು ಕ್ವಶನ್ ಇಲ್ಲಿ ಕೇಳ್ತಾ ಇದ್ದಾರೆ. ಅಥವಾ ನಿಮಗೆ ಆರ್ಡ್ರ್ ಕೂಡ ಮಾಡ್ತಿರ್ಬೋದು ಅಥವಾ ನಿಮಗೆ ಕಮ್ಯಾಂಡ್ಸ್ ಥರ ಅಥವಾ ವಾರ್ನಿಂಗ್ ಥರ ಸಮಥಿಂಗ್ ಆ ಥರ ನಿಮಗಿಲ್ಲಿ ಸ್ವಲ್ಪ ರ್ಯಾಶ್ ಆಗಿ ನಿಮಗೆ ಕೇಳ್ತಿರೋದು. ನೀನು ಹೇಳಿರೋ ಮಾತು ನಿನ್ನ ಮನಸ್ಸಿಂದನೇ ಹೇಳಿದ್ಯಾ ಅಥವಾ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರೋವಂಥದ್ದು ಇಲ್ಲಿ ಬೇರೆಯವರ ಮಾತನ್ನ ಕೇಳಿ ಎಷ್ಟು ದಿನ ಇರ್ತೀಯಾ ಅನ್ನೋವಂಥದ್ದು ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲಿ ಯಾರೋ ಹೇಳಿದ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಸೊ ಹಾಗಾಗಿ ಹೇಳೋ ಮಾತು ಅದು ಅಥವಾ ಬೇರೆಯವ್ರು ಹೇಳೋ ಮಾತು ನಿನಗೆ ಎಷ್ಟು ದಿನ ಸಿಗತ್ತೆ ನಿನ್ನ ಲೈಫಲ್ಲಿ, ಬೇರೆಯವರು ಮುಖ್ಯನಾ ಅಥವಾ ನನ್ನ ಪ್ರೀತಿ ನಾನು ಮುಖ್ಯನಾ ಅನ್ನೋಂಥ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ, ಓಕೆ? ಇಲ್ಲಿ ನಿಮ್ಮ ಎನರ್ಜಿ
ಅಥವಾ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬೇರೆಯವರ ಮಾತನ್ನ ಕೇಳಿ ಅಥವಾ ಬೇರೊಬ್ರು ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಓಕೆ ಇಲ್ಲಿ ಎಸ್ ಇಲ್ಲಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಸಮಥಿಂಗ್ ಯಾವುದೋ ಒಂದು ಹುಡುಗಿ ಅಂದರೆ ಗರ್ಲ್ ಹೆಣ್ಣಿನ ಒಂದು ಎಂಟ್ರಿ ಆಗಿದೆ ಅನ್ನೋವಂಥದ್ದು ಇಲ್ಲಿ ಬರ್ತಿದೆ. ಇಲ್ಲಿ ಓಕೆ ನಿಮ್ಮ ಪರಿಚಯದವರೇ ಇರಬಹುದು ಆ ಒಂದು ಹೆಣ್ಮಗು ಅಥವಾ ಹೆಣ್ಣು ಏನಿದ್ದಾರೆ ಆ ಹುಡುಗಿ ಏನಿದ್ದಾರೆ ಅವ್ರು ನಿಮಗೆ ಪರಿಚಯ ಇದ್ದವರು ಅಥವಾ ನಿಮ್ಮ ಪರ್ಸನಿಗೆ ಪರಿಚಯ ಇರುವಂಥ ಹುಡುಗಿ ಅನ್ನೋವಂಥ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನೀವಿಬ್ರು ಸಪ್ರೇಷನ್ ಆಗಲಿಕ್ಕೆ ರೀಸನೇ ಆ ಹುಡುಗಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ ಇಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ಓಕೆ ಎಸ್ ಇಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂತ ನೋಡಿದಾಗ ಎಸ್ ಖಂಡಿತವಾಗ್ಲೂ ಅವರಿಗೆ ನಿಮ್ಮ ನೆನಪು ಹಾಗೆ ನಿಮ್ಮ ಯೋಚನೆ ಕಾಡ್ತಾ ಇದೆ. ಬಟ್ ಇಲ್ಲಿ ಅವರು ನಿಮ್ಮ ಯೋಚನೆಗಿಂತ ಅವರಿಗೆ ನಿಮ್ಮ ಪ್ರೀತಿ ನಿಮ್ಗಿಂತ ಅವರಿಗೆ ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನೀವಿಲ್ಲಿ ವಿಪರೀತ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಬಟ್ ಅವ್ರ ಕೆಲಸದ ಬಗ್ಗೆ ವಿಪರೀತ ಯೋಚನೆ ಮಾಡ್ತಿದ್ದಾರೆ. ಅವ್ರ ಲೈಫ್ನ ಅವ್ರ ಡ್ರೀಮ್ಸ್ನ ಅವ್ರ ಲೈಫ್ನ ಹೇಗೆ ಅಚೀವ್ ಮಾಡ್ಕೊಳ್ಬೇಕು ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇರೋವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಕೆ ಲೆಟರ್, ಜೆ ಲೆಟರ್, ಹೆಚ್ ಲೆಟರ್, ಬಿ ಲೆಟರ್, ಪಿ ಲೆಟರ್, ಎನ್ ಆರ್, ಜಿ, ಇ ಲೆಟರ್, ವಿ, ಓಕೆ ಟಿ ಲೆಟರ್, ಎಸ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ ಇಲ್ಲಿ ಈ ಒಂದು ರೀಡಿಂಗ್ ಯಾರಾದರೂ ಸಿಂಗಲ್ಸ್ ನೋಡ್ತಾ ಇದ್ದೀರಾ ಅಂದರೆ ನಿಮಗಿನ್ನೂ ಪಾರ್ಟ್ನರ್ ಇಲ್ಲ, ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಇದ್ದೀರಾ ಅಥವಾ ನೀವು ರಿಲೇಶನ್ಶಿಪ್ಪಲ್ಲಿ ಇದ್ರೂ ಕೂಡ ಅವ್ರು ನಿಮಗಿನ್ನೂ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ ಅಂತ ಏನಾದರೂ ಆ ಥರ ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ಥರ ಕ್ಯಾಟಗರಿ ಆ ಥರ ಇದ್ದವರು ಓಕೆನಾ. ಸೊ ಅವರಿಗಿಲ್ಲಿ ನಿಮ್ಮ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಆದಷ್ಟು ಬೇಗ. ಅಂದರೆ ಇಲ್ಲಿ ಸಮಥಿಂಗ್ ಇಲ್ಲಿ ನೀವಿಬ್ಬರು ಫ್ರೆಂಡ್ಸ್ ಆಗಿನೂ ನೀವಿಬ್ಬರು ಇರಬಹುದು ಅಥವಾ ಒಂದೇ ಪ್ಲೇಸಲ್ಲೂ ಕೂಡ ನೀವಿಬ್ಬರು ವರ್ಕ್ ಮಾಡ್ತಾ ಇರಬಹುದು. ಓಕೆ ಫೀಲಿಂಗ್ಸ್ನ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅಥವಾ ಸಮಥಿಂಗ್ ನಿಮ್ಮ ಪರ್ಸನಿಂದ ನೀವೇನಾದರೂ ಬಯಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲಿ ಎಸ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಆದಷ್ಟು ಬೇಗ ಅವರ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ನೈಟ್ ಆಫ್ ಕಪ್ಸ್, ಜಸ್ಟಿಸ್, ಓಕೆ 9 ಆಫ್ ವೈನ್ಸ್ ಬರ್ತಾ ಇದೆ. ಓಕೆ ಪೇಜ್ ಆಫ್ ಪೆಂಟಿಕಲ್, ದ ಮೂನ್ ಕಾರ್ಡ್ ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡ್. ಇಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಿರೋರು ಸ್ಟೂಡೆಂಟ್ ಕೂಡ ಆಗಿರಬಹುದು ಓಕೆನಾ. ಈಗಿನ್ನೂ ಸ್ಟಡಿ ಮಾಡ್ತಿದ್ದೀರಾ, ಓದ್ತಾ ಇದ್ದೀರಾ ಅಥವಾ ಸಮಥಿಂಗ್ ಸ್ವಲ್ಪ ಸ್ಮಾಲ್ ಏಜ್ನವರು ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಸಮಥಿಂಗ್ 20+ ಅವರು ಓಕೆನಾ. ವಿಡಿಯೋ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ 20+ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಬಟ್ ಇಲ್ಲಿ ನೀವಿನ್ನೂ ನಿಮ್ಮ ಪರ್ಸನ್ ಯಾರಿದ್ದಾರೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಇನ್ನೂ ನೀವು ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ ಅಥವಾ ಸಮಥಿಂಗ್ ಇಲ್ಲಿ ಫ್ರೆಂಡ್ಶಿಪ್ಪಲ್ಲೇ ಇದ್ದೀರಾ ಇನ್ನೂ ಕೂಡ ಅಂತ ಏನಾದರೂ ಆ ಥರ ಒಂದು ಎನರ್ಜಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾರೆ ಅಂತ ಬರ್ತಿದೆ. ನೈಟ್ ಆಫ್ ಕಪ್ಸ್ ಆ್ಯಂಡ್ ಜಸ್ಟಿಸ್ ಕಾರ್ಡ್ ಕೂಡ ಬರ್ತಿರೋದ್ರಿಂದ ಇಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಕೆಲಸ ಇದ್ರೂ ಕೂಡ ಕೆಲಸದ ಒತ್ತಡದಲ್ಲಿಯೂ ಅವ್ರು ನಿಮ್ಮನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಏನು ಸಮಥಿಂಗ್ ರಿಲೇಶನ್ಶಿಪ್ಪಲ್ಲಿ ಒಂದು ನೆಕ್ಸ್ಟ್ ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅನ್ನೋವಂಥ ಒಂದು ನಿರ್ಧಾರ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಸಮ್ಟೈಮ್ಸ್ ಇಲ್ಲಿ ಇಬ್ರಿಗೂ ಕೂಡ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಬ್ಬರು ತುಂಬ ಇಗ್ನೋರ್ ಮಾಡ್ತಿರೋವಂಥದ್ದು, ಬಿಕಾಸ್ ನಿಮ್ಮನ್ನು ಇಗ್ನೋರ್ ಮಾಡಲಿಕ್ಕೆ ರೀಸನ್ನೇ ಅವರ ಒಂದು ವರ್ಕ್ ಅನ್ನೋವಂಥದ್ದು ಇಲ್ಲಿ ಬರ್ತಿದೆ. ಓಕೆ ಸೊ
ನೈಟ್ ಆಫ್ ಸಾರ್ಟ್ಸ್ ಕೂಡ ಬರ್ತಿದೆ. ಸಡನ್ ಚೇಂಜಸ್ನ ನೀವು ಇಲ್ಲಿ ನೋಡಬಹುದು ನಿಮ್ಮ ಪರ್ಸನ್ ಇಂದ. ಸಡನ್ ಅವರ ವ್ಯಕ್ತಿತ್ವದಲ್ಲಾಗಿರ್ಬೋದು ಅಥವಾ ಅವ್ರ ಫೀಲಿಂಗ್ಸ್ ಅಲ್ಲಿ ಆಗಿರ್ಬೋದು, ಸಡನ್ ಚೇಂಜಸ್ನ ನೀವು ನೋಡ್ತೀರಾ. ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಿರ್ಬೋದು. ಕಂಟ್ರೋಲ್ ಯುವರ್ ಎಮೋಷನ್ಸ್, ನಿಮ್ಮ ಎಮೋಷನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕೂಡ ಅವರ ಎಮೋಷನನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಮಥಿಂಗ್ ಮೆಡಿಟೇಷನ್ ಇಂದ ಇರಬಹುದು ಅಥವಾ ಸ್ಪಿರಿಚುವಲ್ ವರ್ಕ್ ಇಂದ ಇರಬಹುದು. ಇಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಇಬ್ರು ಕೂಡ ಇಲ್ಲಿ ಸ್ಪಿರಿಚುವಲ್ ಇದ್ದೀರಾ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಬ್ರು ಕೂಡ ಸ್ಪಿರಿಚುವಲಿ ಸ್ವಲ್ಪ ಮೆಡಿಟೇಷನ್ ಮಾಡ್ತಾ ಅಥವಾ ಮೈಂಡ್ ನ ರಿಲ್ಯಾಕ್ಸ್ ಮಾಡ್ತಿರುವಂತ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಏಂಜಲ್ ಗೈಡೆನ್ಸ್ ಹಾಗೆ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳಿ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಬರ್ತಿದೆ. ಓಕೆ, ರೊಮ್ಯಾಂಟಿಕ್ ಏಂಜಲ್ ಇಂದ ಏನ್ ಕಾರ್ಡ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಕೆಮಿಸ್ಟ್ರಿ ಆ್ಯಂಡ್ ಫ್ರೀ ಯುವರ್ ಸೆಲ್ಫ್ ಬರ್ತಿದೆ. ಓಕೆ, ರೊಮ್ಯಾಂಟಿಕ್ ಫೀಲಿಂಗ್ಸ್, ಎಸ್. ಓಕೆ, ಯಾ, ಬಾಟಮ್ ಆಫ್ ದ ಕಾರ್ಡ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಯಾ, ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಫ್ಯಾಮಿಲಿಲೂ ಸ್ವಲ್ಪ ಇಶ್ಯೂಸ್ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳಿ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮಿಬ್ರು ಪ್ರೀತಿನ ಒಪ್ಪಿಗೆಗೋಸ್ಕರ ಅಥವಾ ನೀವಿಬ್ರು ಪ್ರೀತಿಯಲ್ಲಿ ಇರಬಹುದು ಅಥವಾ ನಿಮ್ಮ ಪೇರೆಂಟ್ಸಿಗೆ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಪೇರೆಂಟ್ಸಿಗೆ ಈ ಒಂದು ರಿಲೇಶನ್ಶಿಪ್ ಇಷ್ಟ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸಮಥಿಂಗ್ ಇಬ್ಬರಲ್ಲೂ ಕೂಡ ಒಬ್ರಿಗೊಬ್ರಿಗೆ ಇಷ್ಟ ಇದ್ರೂ ಕೂಡ ಫ್ಯಾಮಿಲಿ ಒಪ್ಪಿಗೆ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ನೀವಿಬ್ರು ಸಪ್ರೇಷನ್ ಆಗುವಂಥದ್ದು ಅಥವಾ ಬ್ರೇಕಪ್ ಮಾಡ್ಕೊಳ್ಳೋಂಥ ಏನಾದರೂ ಆ ಥರ ಮಾತುಕತೆ ಮಾಡ್ತಾ ಇದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಡೋಂಟ್ ವರಿ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳಿ ಬಾಟಮ್ ಆಫ್ ದ ಕಾರ್ಡ್, ಸಾರಿ, ಏಂಜಲ್ ಕಾರ್ಡಿಂದ ಬರ್ತಿರೋವಂಥದ್ದು. ಸೊ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಪ್ರಾಬ್ಲಮ್ ಏನು ನಡೀತಿದೆ, ಪ್ರೀತಿಯಲ್ಲಿ ಏನು ಪ್ರಾಬ್ಲಮ್ ನಡೀತಿದೆ ಅದೆಲ್ಲದೂ ಕೂಡ ಹೀಲ್ ಆಗುತ್ತೆ. ಓಕೆನಾ? ಇಬ್ರು ಕೂಡ ಒಂದು ಏನು ಆ ದಾರಿಯಲ್ಲೇ ಇದ್ದೀರಾ, ಹೀಲಿಂಗ್ ಮಾಡುವಂಥ ದಾರಿಯಲ್ಲೇ ಇದ್ದೀರಾ ಇಬ್ರು ಕೂಡ. ಸೊ ಹಾಗಾಗಿ ಅದು ನಿಮಗೆ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ಡೋಂಟ್ ವರಿ, ಬಿ ಪಾಸಿಟಿವ್. ಓಕೆನಾ? ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.